ಶಿರಾನಗರದಲ್ಲಿ ಶ್ರೀ ಭುವನೇಶ್ವರಿ ನೂತನ ದೇವಸ್ಥಾನವನ್ನ ಶಾಸಕ ಟಿಬಿ ಜಯಚಂದ್ರ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಹಾರೋಗೆರೆ ಮಹೇಶ್, ಶಿರಾ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್, ದೇವಿ ಶ್ರೀ ಭುವನೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳ ನಿರ್ಮಾಣ ಸಮಿತಿಯ ಟ್ರಸ್ಟಿಗಳಾದ ಬಿವಿ ವೆಂಕಟೇಶ್ ಲಾಡ್, ರೂಪೇಶ್ ಕೃಷ್ಣಯ್ಯ, ಆರ್ ಉದಯ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಈ ದಿನ ಏನು ನಮ್ಮ ಒಂದು ಶಿರಾ ಐತಿಹಾಸಿಕ ನಗರ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಬಹುಶಃ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ನೆಲದಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳಿರ್ಬೋದು, ಗುಡಿಗುಂಡಾರಗಳಿರ್ಬೋದು, ಬಹುಶಃ ಅದಕ್ಕೆ ಆದಂಥ ತಂದೆ ಆದಂಥ ಒಂದು ಪರಂಪರೆ ಇರ್ತಕ್ಕಂಥ ಏನಿವತ್ತು ಭವಾನೇಶ್ವರಿ ದೇವಸ್ಥಾನದ ಇವತ್ತು ನೂತನವಾಗಿ ಇವತ್ತು ಉದ್ಘಾಟನೆಗೊಂಡಿದೆ. ಬಹುಶಃ ಇದರ ಹಿಂದೆಗಡೆ ಇವತ್ತು ಅನೇಕ ಜನ ಅನೇಕರ ಒಂದು ಪರಿಶ್ರಮ ಇದೆ. ಇವತ್ತು ಒಂದು ದೇವಸ್ಥಾನ ಆಗಿರಲಿ, ಒಂದು ಶಾಲೆ ಆಗಿರಲಿ ಆಗಬೇಕಾದ್ರೆ ಅದು ನೂರಾರು ಜನ, ಸಾವಿರಾರು ಜನ ಸೇರಿದಾಗ ಮಾತ್ರನೇ ಅದು ಕೈ ಜೋಡಿಸಿದಾಗ ಮಾತ್ರನೇ ಅದು ಆಗ್ತಕ್ಕಂಥದ್ದು. ಇವತ್ತು ತಾಯಿ ಒಂದು ಭವಾನೇಶ್ವರಿಯ ಇವತ್ತೊಂದು ದೇವಸ್ಥಾನ ಇವತ್ತು ಉದ್ಘಾಟನೆಗೊಂಡಿದೆ. ಇಡೀ ನಾಡಿನ ಜನತೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಮತ್ತು ತಾಲೂಕೆಲ್ಲ ಇಡೀ ನಾಡಿನ ಜನತೆಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಈ ಒಂದು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಎಲ್ಲ ವಿಶೇಷ ಪ್ರತಿನಿಧಿಗಳಾದಂಥ ಸನ್ಮಾನ್ಯ ಶ್ರೀ ಟಿ.ಬಿ. ಜಯಚಂದ್ರ ಸಾಹೇಬ್ರ ಜೊತೆಲಿ ನಾನು ಸಹ ಅವ್ರ ಜೊತೆಲಿ ಇವತ್ತು ಪಾಲ್ಗೊಂಡು ಇವತ್ತು ಈ ಒಂದು ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ತಾಯಿ ಕೃಪೆಗೆ ಪಾತ್ರರಾಗಿದ್ದೇವೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಈ ದೇವಸ್ಥಾನಕ್ಕೆ ನಿರಂತರವಾಗಿ ಬರ್ತಿರ್ತೀನಿ ಮತ್ತು ಆ ತಾಯಿ ಆಶೀರ್ವಾದ ಪಡಿಬೇಕು. ಮತ್ತು ಅದಲ್ಲದೆ ನಾನು ಒಬ್ಬ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇವತ್ತು ಬಹುಶಃ ಹಿಂದೆ ಇದಕ್ಕೊಂದು ಪರಂಪರೆ ಇದೆ. ಇಂದು ಯದುವೀರ್ ಮಹಾರಾಜರು ಇವತ್ತೇನು ಅವರು ಸಹ ಒಂದು ಇವತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಸಹ ಪಾಲ್ಗೊಂಡಿದ್ದಾರೆ. ಮತ್ತು ಅನೇಕ ಜನ ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಹಿರಿಯರು, ನಮ್ಮ ತಾಲೂಕಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಸ್.ಎನ್. ಕೃಷ್ಣಯ್ಯನವರು, ಅವರನ್ನು ಸಹ ಅವರ ಒಂದು ಪರಿಶ್ರಮನೂ ಸಹ ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟಿತ್ತು. ಬಟ್ ಅವರು ದಿವಂಗತರಾಗಿದ್ದಾರೆ. ಅವರ ಆತ್ಮಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ಒಂದು ಶಾಂತಿ ಸಿಕ್ಕಿದೆ ಅಂತೇಳಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತೊಮ್ಮೆ ನಾನು ತಾಯಿ ಭವಾನೇಶ್ವರಿ ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರ ಬದುಕಲ್ಲೂ ಒಂದು ಒಳ್ಳೆಯ ಯಶಸ್ಸು ಕೊಡಲಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ.